ಇಷ್ಟು ಧೂಳಾಗಿದೆ. ಫೈನಲಿ ವಿ ರೀಚ್ಡ್ ಒರಾಯನ್ ಮಾಲ್. ರಾಜಧಾನಿಯಲ್ಲಿ ತಿಂದ್ಯಾ ಮಮ್ಮಿ? ಯಾಕೆ ಮಮ್ಮ? ನಿನ್ನ ಇಂಟರ್ವಲ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್ ಅನುಷಾಸ್ ಲಿಟಲ್ ವರ್ಲ್ಡ್. ಸೊ ಇವತ್ತು ನಾನು ಎಲ್ಲಿಗೆ ರೆಡಿ ಆಗಿದ್ದೀನಿ ಅಂತಂದರೆ ವಿ ಆರ್ ಗೋಯಿಂಗ್ ಫಾರ್ ಅ ಮೂವಿ. ಸೊ ಯಾವ ಮೂವಿಗೆ ಹೋಗ್ತಿದ್ದೀವಿ, ಎಲ್ಲಿ ಹೋಗ್ತಿದ್ದೀನಿ ಅಂತ ಎಲ್ಲಿ ಅಪ್ಡೇಟ್ ಪೀಪಲ್. ಸೊ ದಿಸ್ ಈಸ್ ಮೈ ಔಟ್ಫಿಟ್. ಜಸ್ಟ್ ಒಂದು ನಾರ್ಮಲ್ ಜೀನ್ಸ್ ಪ್ಯಾಂಟು ಮತ್ತು ಒಂದು ನಾರ್ಮಲ್ ಟಾಪ್ ಹಾಕೊಂಡು ಹೋಗ್ತೀನಿ. ಹಿಂದೆಗಡೆ ಇರೋದನ್ನೆಲ್ಲ ಇಗ್ನೋರ್ ಮಾಡಿ. ಮಮ್ಮಿ ಇವಾಗ ಬಟ್ಟೆ ಮಡಚಿ ತಂದಿಟ್ಟಿರೋದು ಆ್ಯಂಡ್ ನನ್ನ ಲ್ಯಾಪ್ಟಾಪ್ ಅಲ್ಲೇ ಇಟ್ಟಿದ್ದೀನಿ. ಸೊ ಜಸ್ಟ್ ಇಗ್ನೋರ್ ಇಟ್ ಗೈಸ್. ಹೊರಡೋಣ. ನಾನು ರೆಡಿ. ಸೊ ಲೆಟ್ಸ್ ಸಿ ಮಮ್ಮಿ ರೆಡಿ ಇದ್ದಾರಾ ಅಂತ. ಅಮ್ಮ ರೆಡಿನಾ? ಹೊರಡೋಣ. ಟೈಮ್ ಆಯ್ತು 12 ಗಂಟೆ. ನಾವು ಹೋಗೋಷ್ಟರಲ್ಲಿ ಕರೆಕ್ಟ್ ಆಗುತ್ತೆ. ಚಲೋ. ಏನು ಗೈಶಕ್ಕೆ ಇಟ್ಸ್ ಸೋ ಹಾಟ್, ಮೈ ಗಾಡ್. ಏನಮ್ಮ? ಕಾರ್ ವಾಶ್ ಕೊಡೋಣ. ಅಮ್ಮ ಏನು ಹೆಂಗಿದೆ ಶೆಕೆ? ಆಗ್ತಾ ಇಲ್ಲ. ಇಡ್ತೀನಿ ಕರೆಕ್ಟಾಗಿ. ಏನು ಮಮ್ಮ ಶೆಕೆ? ಆಗ್ತಾ ಇಲ್ಲ. ಒಂದು ನಿಮಿಷ ಎ ಸಿ ಇಲ್ಲದೆ ಅಂತೂ ಇರೋಕ್ಕಾಗಲ್ಲ. ಓಕೆ ಲೆಟ್ಸ್ ಸ್ಟಾರ್ಟ್. ಹೊರಡೋಣ. ವಿ ಆರ್ ನಾಟ್ ಲೇಟ್. 1:40 ಇರೋದು ಶೋ, ಬಟ್ ಹೋಗೋಣ. ಈ ಬಿಸಿಲಲ್ಲಿ, ಈ ಟ್ರಾಫಿಕಲ್ಲಿ ನಾವು ಯಾವಾಗ ಹೋಗೋದು? ಸದ್ಯ ಬೇಗ ಹೊರಟ್ವಿ, ಇಲ್ದಿದ್ರೆ ಲೇಟ್ ಆಗ್ತಿತ್ತು. ಹೆಂಗಿದೆ ಅಮ್ಮ ಬಿಸಿಲು? ಆಗ್ತಾ ಇಲ್ವಾ? ಆಗ್ತಾಯಿಲ್ಲ ಪಾಪ. ಈ ಆಟೋದಲ್ಲಿ ಹೋಗೋರು, 2 ವೀಲರ್ ಹೋಗೋರು ಎಲ್ಲ ಪಾಪ ಅಲ್ವಾ? ಎಸ್ ಮಾಮ್, ಪಾಪ. ಏನು ಮಾಡೋಣ? ನೆಕ್ಸ್ಟ್ ಮಂತ್ ಇನ್ನೂ ಜಾಸ್ತಿ ಬಿಸಿಲಂತೆ ಅಲ್ವಾ? ಹೌದಾ? ಎಸ್. ಯಾಕೆ? ತುಂಬ ಇನ್ನೂ ಜಾಸ್ತಿ ಟ್ಯಾನ್ ಕಟ್ಸೋಣ. ಸೋ ಸಿಕ್. ಏನು ಮಾಡೋದು? ಇಲ್ಲ, ನಾನು ಅದಕ್ಕೆ ಬಿಸಿಲಿಗೆ ಹೋಗಲ್ವಲ್ಲ. ಅಲ್ಲೆಲ್ಲ ಇಷ್ಟು ಧೂಳಾಗಿದೆ, ಇಷ್ಟು ಗಲೀಜಾಗಿದೆ. ಕಾರ್ ವಾಶ್ ಕೊಡೋಣ ಬರೀ ಇವಾಗಲ್ಲ ಬಂದು ಸಾಯಂಕಾಲ ಈ ರೇಂಜಿಗೆ ಧೂಳಾಗಿದೆ ಕಾರು. ಹೆಂಗೆ ಧೂಳಾಗತ್ತೆ ಒಳಗೆಲ್ಲ. ಫೈನಲಿ ವಿ ರೀಚ್ಡ್ ಒರಾಯನ್ ಮಾಲ್. ಈ ಡೈಸನ್ ಹೇರ್ ಆ್ಯಪ್ ಒಂದು ತೊಗೊಳ್ಬೇಕು ಅಂತ ಇದೆ ಅಮ್ಮ. ಕೊಡಿಸ್ತೀಯಾ? ಇದೆ ಡೈಸನ್. ಕೊಡಿಸು. ಎಲ್ಲೋಗ್ತಿದ್ಯಾ? ಈ ಝಾರಾ ಇದೆ. ಇವಾಗಿಂದ ಝಾರಾ ತೆಗೆದುಬಿಟ್ಟಿದ್ದಾರೆ. ಈಗ ಡೈರೆಕ್ಟಾಗಿ ತಿನ್ನಕ್ಕೆ ಹೋಗೋಣ ಅಥವಾ ಏನಾದರೂ ಅಂಗಡಿಗೆ ಹೋಗ್ಬೇಕಾ? ಟೈಮ್ 12:44. ಏನು ಮಾಡೋಣ? ತಿನ್ಬೇಡ. ಇವಾಗ ನಾವು ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ಮಮ್ಮಿ ತಿನ್ನೋಣ ಅಂತ ಹೇಳ್ತು. ಮಮ್ಮೀಸ್ ಹಂಗ್ರಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ತಿಂದಿರೋದ್ರಿಂದ. ಸೊ ಈಗ ಫಸ್ಟು ತಿನ್ನಕ್ಕೆ ಹೋಗೋಣ. ರಾಜಧಾನಿಯಲ್ಲಿ ತಿಂದ್ಯಾ ಮಮ್ಮಿ? ಯಾಕೆ ಮಮ್ಮ? ನಿನ್ನ ರಾಜಧಾನಿ ಎಕ್ಸ್ಪೀರಿಯನ್ಸ್ ಹೇಳು. ವೈ? ಪರವಾಗಿಲ್ಲ, ತಿನ್ನೋಣ ಬಾ ಈಗ. ಪ್ಲೀಸ್ ಮಾ. ಇಲ್ಲೇ ತಗೊಳ್ತೀಯಾ? ನೋಡೇನು ಬೇಕು. ಅಕ್ಕಿ ರೊಟ್ಟಿ ಇದೆಯಾ? ವಾಟ್ ಯು ಟೇಕ್ ಸಮ್ ಮೀಲ್ಸ್ ಅಲ್ವಾ? ಸೊ ಇದು ನನ್ನ ಲಂಚ್. ಇವಾಗ ನಾನು ಒಂದು ಬರ್ಗರ್ ಆ್ಯಂಡ್ ಫ್ರೆಂಚ್ ಫ್ರೈಸ್ ಆ್ಯಂಡ್ ಜ್ಯೂಸ್ ತೊಗೊಂಡಿದ್ದೀನಿ. ಸೊ ಮಮ್ಮಿಗೆ ಅಲ್ಲಿ ಮೀಲ್ಸ್ ರೆಡಿ ಆಗ್ತಾ ಇದೆ ಕಾಮತ್ತಲ್ಲಿ. ತಗೊಮ್ಮ ಫ್ರೆಂಚ್ ಫ್ರೈಸ್ ತಿನ್ನೋ. ಸಾಸು ಓಪನೇ ಮಾಡಿಲ್ಲ ನಾನಿನ್ನ. ಮಮ್ಮಿದು ಮೀಲ್ಸ್ ರೆಡಿ. ಮೀಲ್ಸ್ ಬಂತು. ಇಲ್ಲಿ ಪಕ್ಕ ರಾಜಧಾನಿ ಇದೆ, ನಾವು ಕಾಮತ್ತಲ್ಲಿದ್ದೀವಿ. ಏನೇನಿದೆ ಮಮ್ಮಿ ನಿನ್ನ ಮೀಲ್ಸಲ್ಲಿ? ಪೂರಿ ಇದೆ,
ಪಾಪಡ್ ಇದೆ, ಪೂರಿಗೆ ಏನೋ ಪಲ್ಯ ಕೊಟ್ಟಿದ್ದಾರೆ, ಸಾಗು ಇದೆ, ಸಾಂಬಾರಿದೆ, ಪಾಯಸ ಇದೆ, ಕರ್ಡ್ ರೈಸ್ ಆ್ಯಂಡ್ ಬಟರ್ ಮಿಲ್ಕ್. ಥ್ಯಾಂಕ್ ಯು. ಆ್ಯಕ್ಚುಲಾಗಿ ನನಗೆ ಜ್ಯೂಸ್ ಬೇಡ ಅಂತಂದೆ, ಆದರೂ ಇದು ಕಾಂಬೋ ಅಂತ ಕೊಟ್ಬಿಟ್ರು. ಓಕೆ, ಬಟ್ ಕಾಂಬೋಲ್ ಜ್ಯೂಸ್ ಕೊಟ್ಬಿಟ್ರು. ಬಟ್ ಐ ಆರ್ಡರ್ಡ್ ಮಜ್ಜಿಗೆ. ನನಗೆ ಮಜ್ಜಿಗೆ ಬೇಕಿತ್ತು. ನಾನು ಯೂಶ್ವಲಾಗಿ ಜ್ಯೂಸಸ್ ಕುಡಿಯೋದಿಲ್ಲ. ನಮ್ಮಮ್ಮ ರಿವ್ಯೂ ಹೇಳು. ಫುಡ್ ಇಸ್ ವೆರಿ ನೈಸ್. ಹೋಮ್ ಮೇಡ್ ಹೀರೆಕಾಯಿ ಸಾಂಬಾರು, ರಸಮ್ ಆ್ಯಂಡ್ ಪಾಯಸ. ಪೂರಿ ಆಗ್ತಿದ್ದಿಲ್ಲ. ಪೂರಿ ಒಂದು ತಿಂದೆ, ಆಯಿಲ್ ಜಾಸ್ತಿ ಇದೆ. ನಾನು ಬರ್ಗರ್ ಎಲ್ಲ ಖಾಲಿ ಆಯಿತು. ನನ್ನ ಬರ್ಗರ್ ಖಾಲಿ. ಇದು ಕರ್ಡ್ ರೈಸ್ ಇತ್ತು, ಕರ್ಡ್ ರೈಸ್ ತಿಂದಾಯಿತು. ಮಮ್ಮಿ ಫೈನಲಾಗಿ ಪಾಯಸ ಕುಡಿತಾರೆ, ಸಾಂಬಾರು ಮಜ್ಜಿಗೆ ಎಲ್ಲ ಖಾಲಿ. ಏನಿದೆ? ಪೂರಿಗೆ ಸಾಗು. ಸೊ ಪೂರಿ ಸಾಗು ಮಾತ್ರ ಬಿಟ್ಟಿದ್ದಾರೆ. ಪೂರಿ ತಿಂದೆ, ಟೂ ಮಚ್ ಆಯಿಲ್ ಐ ನಾಟ್ ಹ್ಯಾವ್. ಸೊ ಒಂದು ಪೂರಿ ತಿಂತಾ ಇಲ್ಲ. ಐ ಮೀನ್ 2 ಪೂರಿ ತಿಂದಿಲ್ಲ. ಸೊ 2 ಪೂರಿ ವೇಸ್ಟು. ಕೋಕ್ ಕುಡಿತೀನಿ ನಾನು. ದಟ್ಸ್ ಇಟ್. ಬಜ್ಜಿನೂ ವೇಸ್ಟು, ಪಾಪಡು ವೇಸ್ಟು. ನಮ್ಮಮ್ಮ ಮಾಡೋದೆಲ್ಲ ವೇಸ್ಟ್. ಮೇನ್ ಥಿಂಗ್ ಇದು ವೇಸ್ಟು. ತಿನ್ನೋ. ಪೂರಿ ಇಲ್ಲರೋ ಮೀಲ್ಸ್ ಹೇಳಬೇಕಾಗಿತ್ತು. ಸೌತ್ ಇಂಡಿಯನ್ ಮೀಲ್ಸಲ್ಲಿ ಇತ್ತು ಪೂರಿ ಆರ್ ಚಪಾತಿ ಅಂತ. ಚಪಾತಿ ಬೇಕಿತ್ತಾ? ಚೆನ್ನಾಗಿತ್ತು. ಕಾಮತ್ತಲ್ಲಿ ಊಟ, ಮನೆ ಊಟ ಚೆನ್ನಾಗಿತ್ತು. ಹೊಟ್ಟೆ ತುಂಬ ಊಟ ಮಾಡಿದ್ದಾಯಿತು. ಈಗ ಮೂವಿಗೆ ಹೋಗೋಣ. ಮೂವಿ ಒಳಗಡೆ ಕೂತ್ಕೊಳ್ಳೋಣ ಸ್ವಲ್ಪ 2 hours 3 hours ಆರಾಮ್ಸೆ ಕೂತ್ಕೊಂಡು. ಬಿಕಾಸ್ ಯು ಆರ್ ಫೀಲಿಂಗ್ ದಟ್. ಎಸ್, ಇಲ್ಲೇ ಇದೆ ಥಿಯೇಟರ್. ಅಲ್ಲಿಗೆ ಹೋಗಬೇಕು, ಬೇರೆಲ್ಲೂ ಹೋಗಂಗಿಲ್ಲ. ಎಲ್ಲ ಕಡೆ ಹಿಂಗೆ ಫೋಟೋಸ್ಗಳು ತೊಗೊಳ್ತಾ ಇದ್ದಾರೆ ಎಲ್ಲರೂ. ಗೈಸ್, ವಿ ಆರ್ ಹಿಯರ್ ಇನ್ ಒರೇಯನ್ ಮಾಲ್, PVR. ಸೊ ಮೂವಿಗೆ ಒಳಗಡೆ ಹೋಗೋಕ್ಕಿಂತ ಮುಂಚೆ ಫಸ್ಟೇ ವಾಶ್ರೂಮ್ಗೆ ಹೋಗ್ಬಿಟ್ಟು ಬಂದ್ಬಿಡೋಣ ಅಂತ ವಾಶ್ರೂಮ್ಗೆ ಹೋಗಿ ಬಂದ್ವಿ. ಆ್ಯಂಡ್ ಹಾಗೆ ಸ್ವಲ್ಪ ತಲೆ ಬಾಚ್ಕೊಂಡು, ಆ್ಯಂಡ್ ಇಲ್ಲಿ ತುಂಬ ದೊಡ್ಡ ಮಿರರ್ ಇತ್ತಲ್ಲ. ಸೊ ಆಬ್ವಿಯಸ್ಲಿ ಗರ್ಲ್ಸ್ಗೆ ಮಿರರ್ ಅಂದೆಲ್ಲ ನಿಂತ್ಕೊಂಡ್ಬಿಡ್ತೀವಿ. ಸೊ ನಾನು ಹಾಗೆ ಮಿರರ್ನ ನೋಡ್ಕೊಂಡು ನಿಂತ್ಕೊಂಡ್ಬಿಟ್ಟೆ. ಸೊ ಮಮ್ಮಿ ಹೋಗೋಣ ಬಾ ಅಂತ ಆಚೆ. ಎಲ್ಲ ಮೂವಿಗಳ ಹೆಸರು ಬರ್ತಿದ್ದಾರೆ ಇದ್ರೊಳಗಡೆ. ನಿಮಗೆ ಯಾವ್ಯಾವ ಮೂವಿ ಹೆಸರುಗಳು ಕಾಣಿಸ್ತಿದೆ ಅದನ್ನ ಕಮೆಂಟಲ್ಲಿ ಹೇಳಿ. ಟೀನಾ, ಸೌಂಡ್ ಜಾಸ್ತಿ ಇತ್ತಲ್ಲ ಮೂವಿದು. ನಿಜ ಪ್ರೀತಿ ಅಂದ್ರೆ ಎಲ್ಲ ಸ್ಥಳದಲ್ಲೂ ಅವರೇ ಕಾಣ್ತಾರೆ. ಎಸ್, ವಿ ಆರ್ ಬ್ಯಾಕ್ ನಾವು. ಈಗ ಮನೆಗೆ ಹೊರಡೋದು. ಏನು ಮಾಡಿದೆ ಮಾಯಿತು ಮಾಲಲ್ಲಿ? ಮಾಲಲ್ಲಿ ವಿ ಹ್ಯಾಡ್ ಅ ಗ್ರೇಟ್ ಡೇ ಟುಡೇ, ಹ್ಯಾಡ್ ಫನ್. ಮಾಡಿದೆ. ಚೆನ್ನಾಗಿತ್ತಾ ಮೂವಿ? ಚೆನ್ನಾಗಿತ್ತು. ಇವತ್ತು ಯಾಕೇನು ಶಾಪಿಂಗ್ ಮಾಡಿಸ್ಲಿಲ್ಲ ನೀನು? ನನಗೇನು ಕೊಡಿಸ್ಲಿಲ್ಲ. ನಾನು ನನ್ನ ಕ್ರೆಡಿಟ್ ಕಾರ್ಡ್ ತಂದೆ. ಅದೇ ಕ್ರೆಡಿಟ್ ಕಾರ್ಡ್ ಹೇಳು ಮಮ್ಮಿ, ನಂಗೆ ಏನು ಕೊಡಿಸ್ಲೇ ಇಲ್ಲ ನೀನು. ಕೊಡಿಸ್ಲಿಲ್ಲ ಅಂದ್ರೆ ನೀನು ಜಫರಾದಲ್ಲಿ ಒಂದೊಂದು ಲಿಪ್ಸ್ಟಿಕ್, ಒಂದೊಂದು ಲಿಪ್ಸ್ಟಿಕ್ 2,500 ಅಂತಿದ್ಯಾ? ಹೌದು. ಅದಕ್ಕೆ ನಾನು ಇವತ್ತು ನನ್ನ ಕಾರ್ಡ್ ತಂದಿಲ್ಲ. ಸೊ ಯಾಕೆ ನಗ್ತಾ ಇದ್ಯಾ? ಕಾರ್ಡ್ ತಂದಿಲ್ಲ ಅಂದ್ರೆ ಅದ್ರ ಯಾವ ಕಾರ್ಡ್ ಇದೆ? ನನ್ನ ಕ್ರೆಡಿಟ್ ಕಾರ್ಡ್ ICIC. ಆಮೇಲೆ ಲಿಮಿಟ್ ಇದೆ, 1.5 ಲಕ್ಷ ರೂಪಾಯಿ ಇದೆ. ವಾವ್ ಮಮ್ಮಿ, ನನಗೆ ಗೊತ್ತಿರಲಿಲ್ಲ. ಸರಿ, ಮತ್ತೆ ಕೊಡು, ನಾನು ಶಾಪಿಂಗ್ ಮಾಡ್ತೀನಿ. ನಾನು ತರ್ಲಿಲ್ಲಮ್ಮ, ತಂದಿದ್ರೆ ಇವತ್ತು ನಾನು ಮಾಡಿಸ್ತಾ ಇದ್ದೆ. ಶಾಪ್ ಯು. ಸರಿ ಆಯ್ತು. ಇವಾಗ ಎಲ್ಲಿ ಕರ್ಕೊಂಡು? ಇವಾಗ ಎಲ್ಲಿಗೆ ಹೋಗ್ಬೇಕು? ನಮ್ಮ ಏರಿಯಾಗೆ ಹೋಗೋಣ. ಏರಿಯಾಗೆ ಹೋಗಿ ನಾಗರಬಾವಿಗೆ ಹೋಗ್ಬಿಟ್ಟು ಒಂದು ಚಾಟ್ಸ್ ಏನಾರ ತಿನ್ಬೇಕಾ ನೀನು? ಓಕೆ, ಚಾಟ್ಸ್ ಎಲ್ಲ ತಿನ್ಕೊಂಡು ನಮ್ಮ ಮನೆಗೆ ಹೋಗೋಣ. ನಮ್ಮ ಕ್ಯೂಟಿ ಪೈ ವಿಲ್ ಬಿ ವೇಟಿಂಗ್ ಫಾರ್ ಅಸ್. ವಿಲ್ ಗೋ ಮೀಟ್ ಯು. ಓಕೆ, ಲೆಟ್ಸ್ ಗೋ. ಓಕೆ. ಮರಿಗಳು ನೋಡ್ ಮೇಲೆ. ಅಯ್ಯೋ ದೊಡ್ಡಪ್ಪ, ಮುಖ ಮಾತ್ರ ಬಿಟ್ಟಿದೆ. ನೋಡೋಣ. ಸೊ ಗೈಸ್, ಮನೆಗೆ ಈಗ ಬಂದ್ಬಿಟ್ವಿ. ಎಲ್ಲೂ ಜ್ಯೂಸ್ ಕುಡಿಯೋಕ್ಕೆ ಹೋಗಲಿಲ್ಲ. ಮಮ್ಮಿಗೆ ಆಗಲ್ಲ, ತುಂಬ ಟಯರ್ಡ್ ಆಗ್ತಿದೆ, ಬಿಸಿಲು ಸೆಕೆ. ಸೊ ಮನೆಗೆ ಹೋಗೋಣ ಅಂತ ಅಂದರು. ಸೊ ಇವಾಗ ಮನೆಗೆ ಬಂದಾಯಿತು. ಈಗ ಡ್ರೆಸ್ ಚೇಂಜ್ ಮಾಡಿ ಫ್ರೆಶ್ ಅಪ್ ಆಗ್ತೀನಿ. ಸೊ ಫ್ರೆಶ್ ಅಪ್ ಆದಮೇಲೆ ಏನು ಮಾಡೋದು ಅಂತ ಬಿಡಿಸಿ. ಸೊ ಮಾರ್ನಿಂಗಿಂದ ಮಮ್ಮಿ ತುಂಬ ಹಲ್ಲು ನೋವು ಅಂತ ಹೇಳ್ತಿದ್ರು ಅಂತ ಇಲ್ಲೇ ಮನೆ ಹತ್ರ ಡೆಂಟಿಸ್ಟಿಗೆ ಬಂದ್ವಿ ಏನು ಅಂತ ತೋರಿಸೋಣ ಅಂತ. ಸೊ ಫಿಲ್ಲಿಂಗ್ ಮಾಡಬೇಕು ಅಂತಂದರು. ತುಂಬ ಅಂದರೆ ಹಾರ್ಡ್ ಬ್ರಷ್ ಯೂಸ್ ಮಾಡಿಬಿಟ್ಟು ಸ್ವಲ್ಪ ಮೇಲ್ಗಡೆ ಹಲ್ಲದೆಲ್ಲ ಆಚೆ ಬಂದಿದೆ ಅಂತ. ಸೊ ಅದಕ್ಕೆ ಫಿಲ್ಲಿಂಗ್ ಮಾಡಬೇಕು ಅಂತ ಹೇಳಿದ್ರು. ಸೊ ಈಗ ಫಿಲ್ಲಿಂಗ್ ಮಾಡ್ಸೋಕ್ಕೇನೆ
ಮಮ್ಮಿ ಮಲಗಿದ್ದಾರೆ ಆ್ಯಂಡ್ ಶಿ ಈಸ್ ವೆರಿ ಸ್ಕ್ಯಾಡ್. ಫುಲ್ ಎದುರ್ಕೊಂಡಿದ್ದಾರೆ ಮಮ್ಮಿ. ಸೊ ಈಗ ಇದೊಂದು ಏನೋ ಒಂಥರ ಮಿಕ್ಸ್ಚರ್ ಪೌಡರು ಮತ್ತು ಅದಕ್ಕೇನೋ ಹಾಕ್ತಾ ಇದ್ದಾರೆ. ಅದನ್ನು ಮಿಕ್ಸ್ ಮಾಡಿ ಅದನ್ನು ಈಗ ಹಲ್ಲಿಗೆ ಹಾಕ್ತಾರೆ. ಬಾಯ್ಲಿ ಮಾತಾಡೋದೆಲ್ಲ ತೋರ್ಸು. ಅಲ್ಲಿ ಇಲ್ಲಿದೆ ಗಾಡಿ, ಈ ಕಡೆ ಇದೆ. ಕ್ಲೀನಾಗಿ ಒಂದ್ಸತಿ ಹಲ್ಲು ತೋರ್ಸಮ್ಮ. ಹೆಂಗಿದೆ ಇವಾಗ? ಮಮ್ಮಿ ಇವಾಗ ಹೋಗ್ಬಿಟ್ಟು ಪೇಸ್ಟ್ ತರಕ್ಕೆ ಒಳಗೆ ಹೋಗಿದ್ದಾಳೆ. ನಾನು ಇಲ್ಲೇ ಕೂತ್ಕೊಂಡು ಗಾಡಿಯಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ, ನಾನು ಯಾಕೆ ಹೋಗೋಣ ಒಳಗೆ ಅಂತ. ಸೊ ಎಸ್ ಗೈಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.